ವೆಲ್ಕಮ್ ಟು ಸ್ಲಮ್ ಸಿಟಿ. ಹಾಯ್ ಹಲೋ ನಮಸ್ಕಾರ. ಸುಪ್ರೀಂ ಟಿವಿಗೆ ಸ್ವಾಗತ. ವೀಕ್ಷಕರೇ, ನೀವು ನೋಡ್ತಾ ಇರೋದು ಸ್ಮಾರ್ಟ್ ಸಿಟಿ ಅನ್ನೋ ಟ್ಯಾಗ್ ಹಾಕೊಂಡಿರೋ ಹುಬ್ಬಳ್ಳಿ ನಗರ. ಆದ್ರೆ ನೆಲದ ಮೇಲಿನ ಸತ್ಯ ಏನು ಗೊತ್ತಾ? ಪ್ರತಿ ವಾರ್ಡ್, ಪ್ರತಿ ಏರಿಯಾ, ಎಲ್ಲೆಡೆ ಒಂದೇ ಕಥೆ. ಕಸ, ಕೆಸರು, ಗುಂಡಿಗಳು, ಮುರಿದ ರಸ್ತೆ, ಹರಿಯುವ ಒಳಚರಂಡಿ. ಇದೇ ಇವತ್ತಿನ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ತಮ್ಮನ್ನೇ ತಾವು ನಾಮಕಿ ವಾಸ್ತು ಸ್ಮಾರ್ಟ್ ಸಿಟಿ ಅಂತ ಕರೆದುಕೊಂಡು ಬ್ಯಾನರ್, ಫ್ಲೆಕ್ಸ್, ಭಾಷಣಗಳಲ್ಲಿ ಮೆರೆದ್ರು. ನಿಜ ಜೀವನದಲ್ಲಿ ಇದು ಸ್ಲಮ್ ಸಿಟಿ ಏನೋ ಅನ್ನೋ ಪ್ರಶ್ನೆ ಜನರ ಬಾಯಲ್ಲಿ ಗುನ್ಗುಡ್ತಾ ಇದೆ. ಭಾರತದಾದ್ಯಂತ ಸ್ಲಮ್ ಸಿಟಿಗಳ ಸ್ಪರ್ಧೆಯನ್ನ ಏನಾದ್ರೂ ಏರ್ಪಡಿಸಿದ್ರೆ ಹುಬ್ಬಳ್ಳಿ ನಗರ ಅಗ್ರಸ್ಥಾನ ಪಡೆಯೋದ್ರಲ್ಲಿ ಯಾವುದೇ ಅನುಮಾನವೇ ಇಲ್ಲ ಅನ್ನೋ ಮಟ್ಟಿಗೆ ಪರಿಸ್ಥಿತಿ ಹದಗೆಟ್ಟಿದೆ. ಇದಕ್ಕೂ ಮೊದಲು ಲಕ್ಷ್ಮೀವನ ಶಿರೂರು ಪಾರ್ಕ್ ಪ್ರದೇಶದಿಂದ ನಾವು ನಿಮಗೆ ವಾಸ್ತವ ಚಿತ್ರಣ ತೋರಿಸ್ತಾ ಇದ್ದೇವೆ. ಈ ಭಾಗದಾಗ ಈಗ ಏನು ಹುಬ್ಳಿ ಸಿಟಿ ಹಾರ್ಟ್ ಆಫ್ ಸಿಟಿ ಇದೆ. ವಿದ್ಯಾನಗರ ಶಿರೂರು ಪಾರ್ಕ್ ಅಂದ್ರೆ ಎಕ್ದಮ್ ಪಾಶ್ ಏರಿಯಾ ಅಂತ ತಿಳ್ಕೊಂತಾರೆ. ಬಟ್ ಇಲ್ಲಿ ಬಂದು ನೋಡಿದಾಗ ಗೊತ್ತಾಗತ್ತೆ ಇದು ಪಾಶ್ ಏರಿಯಾನೋ ಅಥವಾ ಕೊಳಚೆ ಏರಿಯಾನೋ ಅಂತೇಳಿ ಈ ಜಾಗಕ್ಕೆ ಬಂದು ನೋಡಿದ್ರೆ ಗೊತ್ತಾಗ್ತದೆ. ಕಾರ್ಪೊರೇಟರ್ ಅವರಿಗೂ ನಾವು ಬಹಳ ಸಲ ಸಮಸ್ಯೆ ಹೇಳೇವಿ, ಆಮೇಲೆ ನಮ್ಮ ಶಾಸಕರಿಗೂ ಹೇಳೇವಿ, ಎಲ್ಲ ಜನಪ್ರತಿನಿಧಿಗಳಿಗೂ ಹೇಳೇವಿ. ಆದ್ರೆ ಸ್ವಲ್ಪ ದಯವಿಟ್ಟು ಅವರೆಲ್ಲರೂ ಇಲ್ಲಿ ನಮ್ಮ ಗಮನ ಹರಿಸ್ಬೇಕು. ಹುಬ್ಳಿ ಅಂತಂದ್ರೆ ಅವ್ರು ಕೆಲಸ ಮಾಡಿದ್ರೆ, ಅವ್ರು ಅಭಿವೃದ್ಧಿ ಮಾಡಿದ್ರೆ ಅವರಿಗೂ ಹೆಸರು ಬರುತ್ತೆ. ಶಿರೂರು ಪಾರ್ಕ್ನಲ್ಲಿ ಬರ್ತಕ್ಕಂಥ ಲಕ್ಷ್ಮೀವನ ಅಂತಕ್ಕಂಥದ್ದು, ನಮ್ಮ ಲಕ್ಷ್ಮೀವನದಲ್ಲಿ ಸುಮಾರು 89 ಫ್ಲಾಟ್ಗಳು ಅದಾವು. ಈಗಾಗಲೇ ಒಂದು 60 ಕಟ್ಟಡಗಳು ಅದಾವು. ಉಳಿದವೆಲ್ಲ ಖಾಲಿ ಸೈಟ್ಗಳು. ಇಲ್ಲಿ ಈಗಾಗಲೇ ಬಹಳಷ್ಟು ಜನ ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ, ತಾವು ಗಮನಿಸಿದ್ದೀರಾ. ಇಲ್ಲಿ ಪ್ರಧಾನವಾಗಿರ್ತಕ್ಕಂಥ ಸಮಸ್ಯೆ ಅಂದರೆ ರಸ್ತೆಗಳು. ಅದರ ಪಕ್ಕದಲ್ಲಿ ಗಟ್ಟರಗಳು ಇಲ್ವೇ ಇಲ್ಲ. ನಾವು ಈಗಾಗಲೇ ಸುಮಾರು 4 ರಿಂದ 5 ಬಾರಿ ಶಾಸಕರನ್ನ ಭೇಟಿಯಾಗಿದ್ದೀವಿ. ಕಾರ್ಪೊರೇಟರ್ನ ಭೇಟಿ ಹಾಕೋದು ಸಿಕ್ಕಿಲ್ಲ. ಫೋನ್ ಮೂಲಕ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಅವರಂತ ನಮ್ಮ ಕಾಲನಿ ಭೇಟಿ ಕೊಟ್ಟೇನಿಲ್ಲ. ನಾನು ಸುಮಾರು 1.5 ವರ್ಷದಿಂದ ನೋಡ್ತಾ ಇದ್ದ ಹಾಗೆ ನಾವು ಇನ್ನೂ ಎಷ್ಟೆಷ್ಟು ಪ್ರಯತ್ನ ಮಾಡೋಕ್ಕೆಲ್ಲ ಪ್ರಯತ್ನ ಮಾಡಿದ್ದೀವಿ. ಶಾಸಕರು ಮಾಡ್ತೇವೆ ಅಂತ ಹೇಳಿದ್ದಾರೆ. ಜುಲೈ ತಿಂಗಳಲ್ಲಿ ಮಳೆಗಾಲದಲ್ಲಿ ಸ್ವತಃ ತಾವು ಬಂದು ಅಡ್ಡಾಡಿ ಹೋದ್ರು, ಕೆಲಸ ಮಾಡ್ರಿ ಅಂತ ಹೇಳಿದ್ರು. ಆದ್ರೂ ಒಂದು ಪೈಸದಷ್ಟು ಏನು ಕೆಲಸ ಎಲ್ಲ ಆಗಿಲ್ಲ. ಈ ಸಲ ಮಳೆಗಾಲದಲ್ಲಿ ನಾವು ನರಕ ಅನುಭವಿಸೋಷ್ಟು ಅನುಭವಿಸ್ಬಿಟ್ಟಿದ್ದೀವಿ, ಹೌದಲ್ವಾ? ನಾನು ಒಂದೇ ನಿಮಿಷ ಹೇಳಬೇಕು ಅಂದ್ರೆ, ಇದು ನಗರದೊಳಗಿರ್ತಕ್ಕಂಥ ಒಂದು ಕಳಚೆ ಪ್ರದೇಶದಂಗೆ ಆಗಿದೆ, ಹೌದಲ್ವಾ? ನಾವು ಇದಕ್ಕೆ ಮೇಲೆ ಮನವಿ ಮಾಡಿದ್ದೀವಿ. ನಮಗೆ ರೋಡು ಗಟಾರ ಸರಿಯಾಗಿ ಮಾಡಿಕೊಟ್ರೆ ಮುಂದಿನ ಸಮಸ್ಯೆ ಹಂತ ನೀವು ಬಗೆಹರಿಸಿದೆ ಅಂತ ತಿಳಿಸಿದ್ದೀವಿ ಈಗಾಗಲೇ ಅವರಿಗೆ. ನಮ್ಮ ಹೆಸರು ಜೇನ್ ಆರಿಕಿತ್ತಾನೆ. ಅದರಲ್ಲಿ ಸುಧಾರಣೆ ಅನ್ನೋದೇ ಇಲ್ಲ. ಡ್ರೈನೇಜ್ ಸಮಸ್ಯೆ ಐತೆ. ಡ್ರೈನೇಜ್ ಏನು ಮೊನ್ನೆ ಮಾಡಿ ಹೋಗಿದ್ದಾರೆ. ನಾಳನ್ನು 24 ಅವರ್ಸ್ ಅಂತ 24 ಅವರ್ಸ್ ಬರಂಗಿಲ್ಲ. ವೀಕ್ಲಿ 1 ಟೈಮ್ 2 ಟೈಮ್ ಬರ್ತೈತೆ. ಸ್ವಲ್ಪ ಬಹಳಷ್ಟು ಎಲ್ಲ ಸಮಸ್ಯೆಗಳದಾವ. ಸಮಸ್ಯೆ ಪರಿಹಾರ ಆಗ್ಲಿ ಅಂತ ಕೇಸಿಂದ ಕೇಳ್ತೇನೆ. ನಮ್ಗೇನಾಗ್ತದೆ, ಡೈಲಿ ಇಲ್ಲೇ ವಾಕಿಂಗ್ ಹೋಗ್ತೀನಿ ನಾನು. ದಿವಸಾನು ಇದನ್ನ ನೋಡ್ತೀನಿ ಆಕ್ಚುಲಿ. ಆದ್ರೆ ಗವರ್ಮೆಂಟ್ ದವ್ರು ನಾನು ವಾರಕ್ಕೊಮ್ಮೆ ಕ್ಲೀನ್ ಆಗೋದು ನೋಡ್ತೀನಿ. ಗಾಡಿ ಮೇಲೆ ಬಂದು ಅವರೆಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತಾರ. ಬಟ್ ನೆಕ್ಸ್ಟ್ ಡೇ 1-2 ದಿವಸ ಬಿಟ್ಟು ಮತ್ತೆ ಇದೇ ಟೈಪ್ ಆಗಿರ್ತೈತದ. ಒಬ್ಬೊಬ್ಬರಂತಿ 2 ವೀಲರ್ ಮೇಲೆ ಬಂದು ಒಗದು ಹೋಗ್ತಾರ. ಆಮೇಲೆ 4 ವೀಲರ್ ಕಾರ್ದಾಗ ಬಂದು ಡೋರ್ ಓಪನ್ ಮಾಡಿ ಒಗದು ಹೋಗ್ತಾರ. ಅದನ್ನು ನೋಡಿದ್ದೇನೆ ನಾನು. ಸೊ ಅದಕ್ಕೆ ಏನಾದ್ರು ಇದ್ರ ಬಗ್ಗೆ ಇದು ಇದರಿಂದ ಏನೇನ್ ಸಮಸ್ಯೆ ಆಗ್ಯದ ರೀ? ಸಮಸ್ಯೆ ಅಂದ್ರೆ ನೀವೇ ನೋಡ್ತಿರಲ್ರಿ, ತಿಪ್ಪಿಯಿಂದ ಏನ್ ಸಮಸ್ಯೆ ಆಗುತ್ತೆ ರೀ? ಅಲ್ಲ, ನೀವಿಲ್ಲೇ ಜೀವನ ನಡೆಸೋರಲ್ಲ. ಸೊಳ್ಳೆ ಕಾಟ ಐತ್ರಿ. ಆಮೇಲೆ ಸ್ಮೆಲ್ ಅಂತ ಸಿಕ್ಕಾಪಟ್ಟೆ ಬರ್ತೈತಿ. ಪ್ರಭು ಸರ್, ಈಗ ಸರ್ಕಾರದವರು ಗ್ರೀನ್ ಕಾರಿಡಾರ್ ಅಂತಂದು ಯೋಜನೆ ಮಾಡಿ ನಮ್ಮ ಕಾಲನಿ ಒಳಗೂ ಇದು ಹಾದು ಹೋಗಿದೆ. ಇದು ಯಾವ ಪುಣ್ಯಾತ್ಮ ಮಾಡಿದನೋ ಅವನು ಏನು ಯೋಜನೆ ಇತ್ತು ನಮಗಂತೂ ಗೊತ್ತಾಗ್ತಾ ಇಲ್ಲ. ನಾವು ಮೊದಲಿಂದಲೂ ಕೂಡ ನಮ್ಮ ಕಾಲೋನಿಗೆ ಇದ್ರ ದುರ್ವಾಸನೆ ಬರ್ತಾ ಇತ್ತು ಅಂತಂದು ನಾವು ಕಂಪ್ಲೇಂಟ್ ಮಾಡಿದ್ವಿ. ಆದ್ರೆ ಇನ್ನೂ ದುರ್ವಾಸನೆ ಜಾಸ್ತಿ ಆಗೈತೆ ಹೊರತು ಕಮ್ಮಿ ಅಂತೂ ಆಗಿಲ್ಲ. ಜೊತೆಗೆ ಕಾರಿಡಾರ್ ಮಾಡಿದ್ರೆ ಪಕ್ಕದಲ್ಲೆಲ್ಲ ಬೆಳೆ ಬೆಳೆದವು. ಊರ ಮಧ್ಯದಲ್ಲಿ ಹೊಸ ಅರಣ್ಯಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಸಾಕಷ್ಟು ಕಾಡು ಪ್ರಾಣಿಗಳು, ಈಗ ಮೊನ್ನೆ ವಿಮಾನ ನಿಲ್ದಾಣಕ್ಕೆ ಚಿರತೆ ಬಂದೈತಂತೆ, ನಾಳೆ ನಮ್ಮ ಕಾಲೋನಿಗೂ ಬರಬಹುದು. ಅದು ಆ ತೆರನಂತ ವ್ಯವಸ್ಥೆ ಇದೆ. ಜೊತೆಗೆ ಇವರು ಗಟಾರವನ್ನು ನೋಡಿದ್ರೆ ಅದ್ರೊಳಗೆ ಗಿಡ ಗಂಟೆಗಳು ಬೆಳೆದವು. ಅದನ್ನ ಯಾವ ಮಟ್ಟದಲ್ಲಿ ಇವ್ರು ಕ್ಲೀನ್ ಮಾಡ್ತಾರೋ ಏನೋ ಗೊತ್ತೇನೆ ಇಲ್ಲ. ಸರ್ಕಾರ ಇಷ್ಟೊಂದು ಪ್ರಮಾಣದಲ್ಲಿ ಜನತೆಯ ಹಣವನ್ನ ಇಂಥ ಯೋಜನೆಗಳಿಗೆ ದುರುಪಯೋಗಪಡಿಸಿಕೊಳ್ತಾ ಇದೆ ಅಂತಂದ್ರೆ ಇದು ಪ್ರಜ್ಞಾವಂತರ ನಾಡಿನಲ್ಲಿ ಒಂದು ಆಶ್ಚರ್ಯಕರವಾಗಿರ್ತಕ್ಕಂಥ ಒಂದು ಘಟನೆ ಅಂತಂದು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ತಮ್ಮ ಹೆಸರು? ಶಿರೂರು ಪಾರ್ಕ್, ಡಾಲರ್ಸ್ ಕಾಲೋನಿ, ಗೋಕುಲ್ ರೋಡ್ ನಂತಹ ಪ್ರತಿಷ್ಠಿತ ಏರಿಯಾಗಳೇ ಈ ಸ್ಥಿತಿಯಲ್ಲಿದ್ರೆ ಏನು ನಿಜವಾದ ಸ್ಲಂ ಪ್ರದೇಶಗಳ ಕಥೆ ಎಂತದಿರಬಹುದು ಅನ್ನೋದನ್ನ ಕಲ್ಪನೆ ಮಾಡಿಕೊಳ್ಳುವುದಕ್ಕೂ ಭಯವಾಗುತ್ತೆ. ಈ ಎಲ್ಲದಕ್ಕೂ ಹೊಣೆ ಯಾರು? ಪಾಲಿಕೆನ, ಅಧಿಕಾರಿಗಳ ಅಥವಾ ಜನಪ್ರತಿನಿಧಿಗಳ? ಈ ಪ್ರಶ್ನೆಗಳ ಜೊತೆಗೆ ಸ್ಥಳೀಯ ನಿವಾಸಿಗಳು, ಮಹಾನಗರ ಪಾಲಿಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಕೊಟ್ಟಿರುವ ಬಹುಮಾನ. ನೋಡ್ತಾ ಇರಿ ಸ್ವಚ್ಛ ಸಮಾಜಕ್ಕಾಗಿ ಸುಪ್ರೀಂ ಟಿವಿ.